ಆಮೇಲೆ ಎಲ್ಲಾ ಗಿಡಕ್ಕೂ ಕೊಟ್ಟಿದ್ದೀವಿ. ಚೆನ್ನಾಗಿ ಬರ್ತಿದೆ, ಗ್ರೋತು ಚೆನ್ನಾಗಿದೆ, ರಿಸಲ್ಟು ಚೆನ್ನಾಗಿದೆ. ಇನ್ನು ಚೆನ್ನಾಗಿ ಗ್ರೋತ್ ಬಂದಿದೆ. ಎಲ್ಲಾ ಗಿಡ ಹಸಿರಾಗಿದೆ. ಒಂದು ರೋಗ ಇತ್ತು, ಅದು ರೋಗ ಎಲ್ಲ ಕ್ಲಿಯರ್ ಆಗಿದೆ. ನನ್ನ ಹೆಸರು ಬಸವನಗೌಡ ಕಲ್ಲಂಗೂಡ್ರ ಅಂತ, ಯಮನೂರು ವಿಲೇಜ್, ನವಲಗುಂದ ತಾಲೂಕು, ಧಾರವಾಡ ಡಿಸ್ಟಿಕ್. ನಾವು ಇದು ಯೂಟ್ಯೂಬ್ ದಲ್ಲಿ ಇದು ಕೊಕೊಮ್ಯಾಕ್ಸ್ ಅನ್ನೋದೊಂದು APKS ಆರ್ಗ್ಯಾನಿಕ್ ಲಿಮಿಟೆಡ್ ಕಂಪನಿದು, ತಮಿಳ್ನಾಡುದು. ಅದನ್ನೇ ಒಂದು 10 ಲೀಟರ್ ಆರ್ಡರ್ ಮಾಡಿದ್ವಿ. ಅದನ್ನೇ ತರಿಸ್ಕೊಂಡು ಆನ್ಲೈನ್ ಒಳಗೆ ಒಂದು 10 ಗಿಡಕ್ಕೆ ಟೆಸ್ಟ್ ಮಾಡಿದ ಮೇಲೆ ನಮಗೆ ಒಳ್ಳೆ ರಿಸಲ್ಟ್ ಬಂತು. ಹೀಗಾಗಿ ನಾವು ಇಲ್ಲಿ 900 ಗಿಡಗಳನ್ನ ಬೆಳೆದಿದ್ದೇವೆ ನಮ್ಮ ಹೊಲದಲ್ಲಿ, 6 ಎಕರೆದಲ್ಲಿ. ಅದು ಅಷ್ಟಕ್ಕೂ ತರಿಸಿದ್ವಿ ನಾವು ವಾಪಸ್. ಒಂದು 100 ಲೀಟರ್ ತರಿಸಿ ಆಮೇಲೆ ಎಲ್ಲಾ ಗಿಡಕ್ಕೂ ಕೊಟ್ಟಿದ್ದೀವಿ. ಚೆನ್ನಾಗಿ ಬರ್ತಿದೆ, ಗ್ರೋತು ಚೆನ್ನಾಗಿದೆ, ರಿಸಲ್ಟು ಚೆನ್ನಾಗಿದೆ. ಮೊದಲು ನಮ್ದು ಇದು ಅಷ್ಟು ಚೆನ್ನಾಗಿ ಇದ್ದಿದ್ದಿಲ್ಲ ಇದು ಗ್ರೋತ್. ಆಮೇಲೆ ಭೂಮಿಯಿಂದ ಹೆಚ್ಚಿಗೆ ಬೆಳೆನೂ ಇದ್ದಿದ್ದಿಲ್ಲ. ಇದು ನಾವು ಕೊಕೊಬ್ಯಾಕ್ಸ್ ಯೂಸ್ ಮಾಡೋದ್ರಿಂದ ಈಗ 2 ತಿಂಗಳಲ್ಲಿ ಮತ್ತೆ ನಮ್ಗೆ ಚೇಂಜಸ್ ಕಂಡಿದೆ. ಇನ್ನು ಚೆನ್ನಾಗಿ ಗ್ರೋತ್ ಬಂದಿದೆ. ಎಲ್ಲಾ ಗಿಡ ಹಸಿರಾಗಿದೆ. ಒಂದು ರೋಗ ಇತ್ತು, ಅದು ರೋಗ ಎಲ್ಲ ಕ್ಲಿಯರ್ ಆಗಿದೆ. ನಾವು ಈ ತೆಂಗಿನ ಗಿಡಕ್ಕೆ ಬಂದ್ಬಿಟ್ಟು ಮತ್ತೆ ಎರೆಹುಳ ಗೊಬ್ಬರ ಮತ್ತೆ ಬೇವಿನ ಹಿಂಡಿ, ಕೋಕೋ ಫೀಟು ಮತ್ತೆ ಸಗಣಿ ಗೊಬ್ಬರನ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದೇವೆ ನಾವು. ಆಮೇಲೆ ಸುತ್ತಲಾನು ಅದು ಒಂದು ಫೂಟ್ ಡೀಪ್ ತೆಗೆದು ಅದರಲ್ಲಿ ನೀರನ್ನ ಹಾಕಿ ಇದು ಕೊಕೊಮ್ಯಾಕ್ಸ್ ಕೊಟ್ಟಿದ್ದೀವಿ. ಆಮೇಲೆ ಚೆನ್ನಾಗಿದೆ ರಿಸಲ್ಟ್. ಇದು ನೋಡಿ, ನಾವು 5 ಕಿಲೋ ಸಗಣಿ ಗೊಬ್ಬರ, 5 ಕಿಲೋ ಆರ್ಗ್ಯಾನಿಕ್ ವರ್ಮಿ ಕಂಪೋಸ್ಟ್ ಮತ್ತೆ 2 kg ಬೇವಿನ ಹಿಂಡಿ, ಆಮೇಲೆ ಕೋಕೋ ಫೀಟು ಒಂದು 2-3 ಕಿಲೋದಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಚಾಕಿ ಮಾಡಿ ಇದ್ರ ಸುತ್ತಲೂ ನಾವು 1.5 ಫೂಟ್ ಡೀಪ್ ತೆಗೆದು ಅದರಲ್ಲಿ ಹಾಕಿ ಆಮೇಲೆ ನೀರು ಬಿಡ್ತೇವ್ರಿ. ನೀರು ಬಿಟ್ಟು ಕೊಕೊಮ್ಯಾಕ್ಸ್ ಅನ್ನ ಒಂದು 10 ಗಿಡಕ್ಕಾಗುವಷ್ಟು 1 ಲೀಟರ್, 10 ಲೀಟರ್ ನೀರಿಗೆ 1 ಲೀಟರ್ ಕೊಕೊಮ್ಯಾಕ್ಸ್ ಹಾಕಿ 1 ಲೀಟರ್ ಕೊಕೊಮ್ಯಾಕ್ಸ್ ಅನ್ನ ಇದರಲ್ಲಿ ಸುತ್ತಲೂ ಹಾಕಿರ್ತೇವೆ ನಾವು. ಈಗ